ಬಂಟ್ವಾಳದ ಮೂಡೂರು ಪಡೂರು ಜೋಡುಕರೆ ಕಂಬಳ ಸಮಿತಿಯ ವತಿಯಿಂದ ನಾವೂರು ಗ್ರಾಮದ ಕೂಡಿಬೈಲ್ನಲ್ಲಿ ನಡೆಯುವ 15ನೇ ವರ್ಷದ ಹೊನಲು ಬೆಳಕಿನ ಮೂಡೂರು ಪಡೂರು ಕಂಬಳಕ್ಕೆ ಮಾರ್ಚ್ 7ರ ಶನಿವಾರ ಚಾಲನೆಯನ್ನ ನೀಡಲಾಯಿತು. ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಜೋಡುಕರೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪುರೋಹಿತ ಹರಿಪ್ರಸಾದ್ ಬೊಳ್ಳುಲಾಯ ಪೂಜೆ ನೆರವೇರಿಸಿದರು. ಸೋಲೂರು ಕರ್ನಾಟಕ ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಕರಾವಳಿಯ ಸಂಸ್ಕೃತಿ ಹಾಗೂ ಸಾಮರಸ್ಯ ಉಳಿಸುವಲ್ಲಿ ಕಂಬಳ ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲ ಜೋಡುಕರೆ ಉದ್ಘಾಟಿಸಿದರು. ಸಮಾರಂಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಂಬಳ ಸಮಿತಿ ಅಧ್ಯಕ್ಷ ಫಿಯೂಸ್ ಎಲ್ ರಾಡ್ರಿಗಸ್ ಪ್ರಸ್ತಾವನೆಗೈದರು. ಕಾರ್ಯಕ್ರಮಕ್ಕೂ ಮೊದಲು ಸ್ಥಳೀಯ ನಾಗಬನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಮೆರವಣಿಗೆಯೊಂದಿಗೆ ಕಂಬಳ ಗದ್ದೆಗೆ ಆಗಮಿಸಲಾಯಿತು. ನಿರೀಕ್ಷೆ ಪಡೋದಿಲ್ಲ, ತಡಮಲ್ಪಡಿಸಿ ಬರೋಡಿ ಮೂಡೂರು ಪಡೂರು ಇನ್ನೊಂದು ಕಂಬಳೋತ್ಸವ मुझाला कावळ कट्टड सुरेश जीवन पुजाऱ्यांना नायक देव कार्यक्रम निरांतर ಜೋಡುಕರೆ ಕಂಬಳ ನಮ್ಮ ರಾಜ್ಯದ ಮಂತ್ರಿಗಳಾದ ಉದಯ ಕುಮಾರ್ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ಸಂತೋಷ್ ಗುರೂಜಿ, ಅಲ್ಲಿಪಾದೆ ಸಂತ ಅಂತೋನಿ ಧರ್ಮ ಕೇಂದ್ರದ ಧರ್ಮಗುರುಗಳು ವಂದನೀಯ ರಾಬರ್ಟ್ ಡಿಸೋಜರೆ, ಅಳದಂಗಡಿ ಅರಮನೆದ ಅರಸುಲಾಯಿನ ತಿಮ್ಮಣ್ಣರಸರಾಯಿನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರಿ ಮುಖ್ಯ ಮಾತೆಲ್ಲ ಉಪಸ್ಥಿತಿ ಇತ್ತೊಂದು ಮುಖ್ಯ ಗೌರವ ಉಪಸ್ಥಿತಿ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ನಮ್ಮ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಯಿನ ಬೆಳಿಪಾಡಿ ರಮಾನಾಥ ರೈಕುಲ್ನ ಅಧ್ಯಕ್ಷತೆ ಗೌರವಾಧ್ಯಕ್ಷರಲ್ಲ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರಾಯನ ಬೆಳಿಪಾಡಿ ರಮಾನಾಥ ರೈಕುಲ್ ಅಧ್ಯಕ್ಷತೆ ಮಸ್ತ್ ಜನ ಗಣ್ಯಮಾನ್ಯ ಅತಿಥಿಗಳನ್ನ ಸೇರಿಗಿಡಿ 15ನೇ ವರ್ಷದ ಮೂಡೂರು ಪಡೂರು ಜೋಡುಕರೆ ಕಂಬಳ ಕೂಟ ಮತ್ತೆ ವಿದ್ಯುಕ್ತವಾದ ಉದ್ಘಾಟನೆ ಆರಂಭ. ಹಲೋ 15ನೇ ವರ್ಷದ ಬಂಟ್ವಾಳದ ಮೂಡೂರು ಪಡೂರು ಜೋಡುಕರೆ ಕಂಬಳ ಕೂಟ ಕೊಯ್ದಿಲ್ಲ. ನಾವೆಲ್ಲ ವಿಭಾಗದ ನಿರ್ಮಾಣವಾಗಿದೆ. ಕಂಬಳ ಸಮಿತಿ ಪರವಾದ ಹಾರ್ದಿಕವಾದ ಸ್ವಾಗತ ಮಂಡಲಗಳನ್ನ 13 ಗಂಟೆಗೆ ಸರಿಯಾದ ನಾವಿನ ಮಲ್ಲಯ್ಯನ ಕಟ್ಟಡ ಕನೆಕ್ಟ್ ಗಮನಿಸಲೇ ನಾವಿನ ವಿಭಾಗದ ನಿರ್ಮಾಣ ಸ್ವಾಗತ ಮಂಡಲದ್ದು 14 ಗಂಟೆಗೆ ಸರಿಯಾದ ನಾವಿನ ಮಲ್ಲಯ್ಯನ ಕಟ್ಟಡ ಕನೆಕ್ಟ್ 14 ಗಂಟೆಗೆ ಸರಿಯಾದ ಪೂರ್ವದ ಸಾಕಾರ ಕೊಟ್ಟು ನಿರೀಕ್ಷೆ ಪಡೋದಿಲ್ಲ, ತಡಮಲ್ಪಡಿಸಿ 14 ಗಂಟೆಗೆ ತಯಾರಾದ ಬರೋಡಿ ಮೂಡೂರು ಪಡೂರು ಇನ್ನೊಂದು ಕಂಬಳೋತ್ಸವ मुझाला कावळ कट्टड सुरेश जीवन पुजाऱ्यांना नायक देव कार्यक्रम निरांतर ಜೋಡುಕರೆ ಕಂಬಳ ನಮ್ಮ ರಾಜ್ಯದ ಮಂತ್ರಿಗಳಾದ ಉದಯ ಕುಮಾರ್ ಬಂಟ್ವಾಳ ಕ್ಷೇತ್ರದ